ಜಯ ಅಂಬೆ. ಈ ಭೂಮಿ ಮೇಲೆ ಕೆಲವೊಂದು ವ್ಯಕ್ತಿಗಳ ಮೇಲೆ ಅವಮಾನ ಮಾಡೋದು, ಅಪಮಾನ ಮಾಡೋದು, ಅಪಪ್ರಚಾರ ಮಾಡೋದು, ನಿಂದಿಸೋದು ಈಗ ಇತ್ತಿತ್ತಲಾಗಿ ಅದು ಭಾಳ ಜನ ಮಾಡಾಕತ್ತೈತಿ. ತಮ್ಮ ಏಡಿ ಒಳಗೆ ಹೆಗ್ಗಣ ಬಿದ್ದಿರ್ತೈತಿ, ಆದರೆ ಇನ್ನೊಬ್ಬರು ಏಡಿ ಒಳಗೆ ನೊಣ ಹುಡ್ಕ್ಯಾಡಕ್ಕೆ ಹೋಗ್ತಾರೆ. ಈ ಮಾತು ಯಾಕೆ ಹೇಳತ್ತನಪ್ಪ ಅಂತಂದ್ರೆ, ಕೆಲವೊಂದು ವ್ಯಕ್ತಿಗಳ ಮೇಲೆ ತುಚ್ಛವಾಗಿ ಮಾತಾಡೋದು, ಅಪಪ್ರಚಾರ ಮಾಡೋದು, ಅವ್ನು ಸರಿ ಇಲ್ಲ, ಇವು ಸರಿ ಇಲ್ಲ, ಇಂಥ ಮಾತುಗಳು ಭಾಳ ಕೇಳಾಕ್ತೇವೆ ನಾವು. ಈಗ ನಾವು ಪ್ರತಿನಿತ್ಯ ಅಂತೂ ಚಹಾ ಕುಡಿತೇವೆ. ಚಹಾ ಕುಡಿದ್ರೆ ಅದನ್ನು ಚಹಾ ಕುಡಿಕಿತ್ಲ ಮೊದಲ ನಾವು ಅದರ ಸ್ವಾದ ಹೇಳಕ್ಕೆ ಬರೋದೇನ ಇಲ್ಲ, ಚಹಾ ಕುಡಿದ ನಂತರನ ಅದರ ಸ್ವಾದ ಹೇಳ್ಬೋದು. ಹಂಗೆ ಒಬ್ಬ ವ್ಯಕ್ತಿನ ಜೊತೆ ನಾವು ಸಂಪರ್ಕ ಮಾಡಿದಂದ್ರೆ, ಗೆಳತನ ಮಾಡಿದಂದ್ರೆ, ಅವನ ಜೊತೆ ಬೆರ್ತಗೊಂಡು ಅಂದ್ರೆ ಮಾತ್ರ ಅವನ ಬಗ್ಗೆ ಗೊತ್ತಾಗ್ತೈತಿ. ಹೀಗಾಗಿ ಯಾರೂ ಯಾರ ಬಗ್ಗೆ ಅಪಪ್ರಚಾರ ಮಾಡಕ್ಕೆ ಹೋಗ್ಬೇಡ್ರಿ. 1500ನೇ ಶತಮಾನದಾಗ ನಿಜಗುಣ ಶಿವಗಳು ಅದಕ್ಕೆ ಒಂದು ಮಾತು ಹೇಳಿದ್ರು ಅವರು, ನಿಂದಿಸಿ ನುಡಿಯದರು ಯಾರನು ಮನಸ್ಸಿಗೆ ಬಂದಂತೆ ನಡೆಯದರು ಇಹದಲ್ಲಿ ಅಂತ ಹೇಳ್ತಾರೆ. ಅದು ಕಾರಣ ಏನಪ್ಪ ಅಂತಂದ್ರೆ ಇಂಥ ವ್ಯಕ್ತಿಗಳು ಇರೋದ್ರಿಂದನೇ. ಯಾವತ್ತೂ ಯಾರನ್ನೂ ಕೆಳಮಟ್ಟಕ್ಕೆ ಇಳಿಸಿ ನೋಡಬೇಡ್ರಿ. ಯಾವತ್ತೂ ಯಾರನ್ನೂ ಯಾರ ಮುಂದೂ ಬೈಯೋದಾಗಲಿ, ಅವ್ರನ್ನ ತೇಜೋವಧೆ ಮಾಡೋದಾಗಲಿ ಮಾಡಕ್ಕೆ ಹೋಗ್ಬೇಡ್ರಿ. ಅದರಂಥ ಪಾಪ ಹಿಡಿ ಕೆಲಸನೇ ಯಾವುದಲ್ಲ. ಜಯ ಅಂಬೆ.